ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಚಿತ್ರಕಲೆ, ಶಿಲ್ಪಕಲೆಯ ಪ್ರದರ್ಶನಕ್ಕೆ ಪ್ರೋತ್ಸಾಹಕರವಾಗಿ ಧನ ಸಹಾಯ ನೀಡಲು ಅರ್ಜಿಯನ್ನು ಭರ್ತಿ ಮಾಡುವುದು ಹೇಗೆಂದು ನೋಡೋಣ ಬನ್ನಿ. ಮಾರ್ಗಸೂಚಿಗಳನ್ನು ಗಮನವಿಟ್ಟು ಓದಿಕೊಳ್ಳಿ. ತಾವು ಲಗತ್ತಿಸಬೇಕಾದ ಎಲ್ಲ ವಿವರಗಳನ್ನು ಅನುಕ್ರಮದ ಸಂಖ್ಯೆಯಲ್ಲಿ ಜೋಡಿಸಿ ಇಟ್ಟುಕೊಳ್ಳಿ. ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಆರಿಸಿಕೊಳ್ಳಿ. ಕಲಾ ಪ್ರದರ್ಶನಗಳಿಗೆ ಧನ ಸಹಾಯ ಈ ವಿಭಾಗವನ್ನು ಆರಿಸಿಕೊಂಡು ತಮ್ಮ ಮಾಹಿತಿಯನ್ನು ನೀಡಿ ಲಾಗಿನ್ ಮಾಡಿ. ಒಂದು ವೇಳೆ ತಾವು ಮೊದಲ ಬಾರಿಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದರೆ ಹೊಸದಾಗಿ ತಮ್ಮ ವಿವರಗಳನ್ನು ನಮೂದಿಸಿ ಲಾಗಿನ್ ಆಗಿ. ತಮ್ಮ ಹೆಸರು, ಆಧಾರ್ ಸಂಖ್ಯೆ, ತಾವು ಯಾವ ವರ್ಗಕ್ಕೆ ಸೇರುತ್ತೀರಿ ಈ ಮಾಹಿತಿಯನ್ನು ನೀಡಿ. ದೂರವಾಣಿ ಸಂಖ್ಯೆ, ಸಾಮಾನ್ಯ ವರ್ಗವಾಗಿದ್ದರೆ ಸಾಮಾನ್ಯವೆಂದು, ಗಿರಿಜನ ಉಪಯೋಜನೆ ಅಥವಾ ವಿಶೇಷ ಘಟಕದ ಅಡಿ ಬರುವುದಾದರೆ ತಪ್ಪದೇ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು ಹಾಗೂ ಆರ್ಡಿ ಸಂಖ್ಯೆಯನ್ನು ನಮೂದಿಸುವುದು. ನಂತರ ತಾವು ಕಲಾ ಪ್ರದರ್ಶನಗಳನ್ನು ಏರ್ಪಡಿಸಲು ಯೋಜಿಸಿರುವ ಸ್ಥಳದ ವಿವರಗಳು, ಮಿಂಚಂಚೆ, ಮೇಲ್ ಐಡಿ, ಎಷ್ಟು ವರ್ಷಗಳಿಂದ ಕಲಾ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ ಈ ಮಾಹಿತಿ, ತಮ್ಮ ಬಳಿ ಈಗಾಗಲೇ ಚಾಲ್ತಿಯಲ್ಲಿದ್ದರೆ ವೆಬ್ಸೈಟ್ನ ವಿಳಾಸವನ್ನು ತಪ್ಪದೇ ನೀಡಿ. ತಾವು ರಾಜ್ಯದವರೇ, ಹೊರ ರಾಜ್ಯದವರೇ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈಗ ತಾವು ಪ್ರದರ್ಶಿಸಲು ಉದ್ದೇಶಿಸಿರುವ ಕಲಾಕೃತಿಗಳ ಸಂಖ್ಯೆ ಎಷ್ಟು ಮಾಹಿತಿಯನ್ನು ಕೊಡಿ. ನಂತರದಲ್ಲಿ ತಮ್ಮ ಸಂಪೂರ್ಣ ವಿಳಾಸವನ್ನು ನಮೂದಿಸಿ. ಹಿಂದಿನ ವರ್ಷ ಅನುದಾನ ಪಡೆದಿದ್ದರೆ ಹೌದು ಎಂದ ಪಕ್ಷದಲ್ಲಿ ವಿವರಗಳನ್ನು ತಪ್ಪದೇ ನೀಡಿ. ಈಗ ಬ್ಯಾಂಕಿನ ಮಾಹಿತಿಯನ್ನು ತುಂಬಿ. ಬ್ಯಾಂಕಿನ ಹೆಸರು, IFSC ಕೋಡ್, ಬ್ಯಾಂಕಿನ ಖಾತೆಯ ಸಂಖ್ಯೆ, ರೆಸಿಪಿಯೆಂಟ್ ಐಡಿ, ಶಾಖೆಯ ಹೆಸರು ತಪ್ಪದೆ ನಮೂದಿಸಿ. ತಾವು ಅನುದಾನ ಪಡೆದ ಹಿಂದಿನ 3 ವರ್ಷಗಳ ವಿವರಗಳನ್ನು ತಪ್ಪದೇ ತುಂಬಿ. ಈಗಾಗಲೇ ತಾವು ಕಲಾಕೃತಿಯ ಪ್ರದರ್ಶನ ನೀಡಿದ್ದರೆ ಅದರ ವಿವರಗಳನ್ನು ನಮೂದಿಸಿ. ಕ್ರಮ ಸಂಖ್ಯೆ, ಯಾವ ರಾಜ್ಯದಲ್ಲಿ ಕಾರ್ಯಕ್ರಮ ನಡೆಯಿತು, ಏರ್ಪಡಿಸಿದ್ದ ಸ್ಥಳ ಯಾವುದು, ಅವಧಿ ಮತ್ತು ದಿನಾಂಕಗಳನ್ನು ನಮೂದಿಸಿ. ಪ್ರದರ್ಶನ ಮಾಡಿದ ಒಟ್ಟು ಕಲಾಕೃತಿಗಳ ಸಂಖ್ಯೆಯನ್ನು ನಮೂದಿಸಿ. ಅದಕ್ಕೆ ಸಂಬಂಧಪಟ್ಟಂತಹ ಛಾಯಾಚಿತ್ರಗಳು, ಪತ್ರಿಕಾ ವರದಿಗಳು, ಇತರೆ ವಿವರಗಳನ್ನು ತಪ್ಪದೇ ನೀಡಿ. ಗಮನಿಸಿ, ಈ ಎಲ್ಲ ಲಗತ್ತುಗಳು 5 MB ಒಳಗಿರುವಂತೆ ನೋಡಿಕೊಳ್ಳಿ. ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ವೆರಿಫಿಕೇಶನ್ ಕೋಡ್ ಅನ್ನು ನಮೂದಿಸಿ ಸಬ್ಮಿಟ್ ಕೊಡಿ. ಈಗ ತಾವು ನೀಡಿರುವ ಮಾಹಿತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಸಿಕೊಂಡು ಲಗತ್ತುಗಳನ್ನು ಹಾಕಲು ಮುಂದುವರಿಯೋಣ. ಕನಿಷ್ಠ 10 ಛಾಯಾಚಿತ್ರಗಳನ್ನು ನಮೂದಿಸುವುದು, ಲಲಿತಕಲಾ ಅಥವಾ ಶಿಲ್ಪಕಲಾ ಅಕಾಡೆಮಿಯಿಂದ ಪಡೆದ ದೃಢೀಕರಣದ ಪತ್ರವನ್ನು ಲಗತ್ತಿಸುವುದು, ಈಗಾಗಲೇ ಧನ ಸಹಾಯ ಪಡೆದಿದ್ದರೆ ಹಣ ಬಳಕೆಯ ಪ್ರಮಾಣ ಪತ್ರ, ರೆಸಿಪಿಯೆಂಟ್ ಐಡಿ ಇದ್ದಲ್ಲಿ ಅದರ ಪ್ರತಿಯನ್ನು ಲಗತ್ತಿಸುವುದು, ಚಾಲ್ತಿಯಲ್ಲಿರುವ ಪಾಸ್ಬುಕ್ನ ಪ್ರತಿ, ಮಾರ್ಗಸೂಚಿಯಲ್ಲಿ ಇರುವಂತೆ 20 ರೂಪಾಯಿ ಚಾಪಾ ಕಾಗದದ ಮೇಲೆ ಸ್ವಯಂ ದೃಢೀಕರಣ ಪತ್ರ ಇವುಗಳನ್ನು ಲಗತ್ತಿಸಿ. ಎಲ್ಲ ಲಗತ್ತುಗಳನ್ನು ಸೇವ್ ಕೊಡಿ. ಈಗ ಮತ್ತೊಮ್ಮೆ ಮಾಹಿತಿ ಸರಿ ಇದೆ ಎಂದು ಪರಿಶೀಲಿಸಿಕೊಂಡು ಈ ಸಿಗ್ನೇಚರ್ಗೆ ಅನುಮತಿ ಕೊಡಿ. ಕೊನೆಯಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ OTPಗಾಗಿ ಮನವಿ ಮಾಡಿ. OTPಯನ್ನು ನಮೂದಿಸಿ ಒಪ್ಪಿಗೆಯನ್ನು ಸೂಚಿಸಿ ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಅರ್ಜಿ ಸ್ವೀಕೃತವಾಗಿದೆ. ಧನ್ಯವಾದಗಳು. ಶುಭವಾಗಲಿ.